ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮ ಧ್ವನಿ ಸಂಘದ 4ನೇ ವರ್ಷದ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ಅನ್ನು ವಿತರಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಳಿಯಾಳ ದಾಂಡೇಲಿ ಜೋಯಾಡ ವಿಧಾನಸಭಾ ಕ್ಷೇತ್ರದ ಮಾಜಿ ಎಂಎಲ್ಎ ಅಭ್ಯರ್ಥಿ ಹಾಗೂ ಸಮಾಜ ಸೇವಕರು ಆದಂತಹ ಶ್ರೀ ಕೆಆರ್ ರಮೇಶ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ದಾನದಲ್ಲಿ ವಿದ್ಯಾದಾನ ಶ್ರೇಷ್ಠ ದಾನ. ಹಳಿಯಾಳ ದಾಂಡೇಲಿ ಜೋಯಿಡಾ ಕ್ಷೇತ್ರದ ಜನತೆಗೆ ಯಾವುದೇ ಸಮಸ್ಯೆ ಇದ್ರೂ ನಾವು ಅವರ ಸಮಸ್ಯೆಗೆ ಸ್ಪಂದಿಸ್ತೀವಿ ಎಂದರು. ಹಿಲ್ ಸ್ಟೋನ್ ಜಂಗಲ್ ರೆಸಾರ್ಟ್ ಮಾಲೀಕರು ಹಾಗೂ ಸಮಾಜ ಸೇವಕರು ಆದಂತಹ ರಾಹುಲ್ ಲೋಖಂಡೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಾಗಿ ಆಹ್ವಾನಿಸಿದ್ದಕ್ಕೆ ಇದು ನಮ್ಮ ಸೌಭಾಗ್ಯ ಎಂದು ಹೇಳಿದ್ದಾರೆ. ಗಾಂಧಿನಗರದ ಸಿವಿಲ್ ಗುತ್ತಿಗೆದಾರು ಆದಂತಹ ದಾವಲ್ ಸಾಬ್ ಬಾಬಣ್ಣ ಅವರು ಒಂದು ಹೊತ್ತು ಊಟ ಇಲ್ಲ ಆದ್ರೂ ಕೂಡ ನಡೆಯುತ್ತೆ, ಆದ್ರೆ ವಿದ್ಯೆ ಕಲಿತ್ರೆ ಈ ಪ್ರಪಂಚನೇ ಆಳಬಹುದು ಅಂತ ಹೇಳಿದ್ರು. ಕರ್ನಾಟಕ ತೆಲುಗು ಸಮಾಜ ಉಪಾಧ್ಯಕ್ಷರು ಆದ ಓಬಲೇಶ್ ಪೇರುಮಾಳ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ಫೋಕಸ್ ಮಾಡಿದ್ರೆ ತಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಎಂದರು. ಸಂಘದ ಅಧ್ಯಕ್ಷರು ಆದ ರವಿ ಮಾಳಕರಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ದಾನಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ನನ್ನ ಹಿತೈಷಿಗಳಿಗೆ ಹಾಗೂ ಶುಭ ಚಿಂತಕರಿಗೆ ಸಂಘದ ಸರ್ವ ಪದಾಧಿಕಾರಿಗಳ ಪರವಾಗಿ ನಾನು ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇಲಿಯಾಸ್ ಕಾಟಿ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ನಿರ್ವಹಿಸಿದ್ದು ಚಲವಾದಿ ಸಮಾಜದ ಹಿರಿಯ ಮುಖಂಡರು ಆದಂತಹ ಕೆಂಪಣ್ಣ ಕಾಂಬ್ಳೆ, ಕುಮಾರೇಶ್ವರ ಟ್ರೇಡರ್ಸ್ ಮಾಲೀಕರು ಆದಂತಹ ಗುರುಸಿದ್ದಯ್ಯ ಹಿರೇಮಠ, ಕಂಗನೂರು ಪಂಚಾಯಿತಿ ಸದಸ್ಯರು ಆದ ಮಹೇಶ್ ಜಾಧವ್, ಮಾನವ ಹಕ್ಕುಗಳ ಸಂಘಟನೆಯ ಜಿಲ್ಲಾಧ್ಯಕ್ಷರು ಆದ ರತ್ನ ಬಂಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಗೂ ಶಾಲಾ ಮಕ್ಕಳಿಂದ ನೃತ್ಯ, ಹಳಿಯಾಳ ದಾಂಡೇಲಿ ಸ್ಥಳೀಯ ಸಂಗೀತ ಕಲಾವಿದರಿಂದ ವಿವಿಧ ರಸಮಂಜರಿ ಕಾರ್ಯಕ್ರಮದ ಉಸ್ತುವಾರಿಯನ್ನ ಜೂನಿಯರ್ ಅಮಿತಾಬ್ ಬಚ್ಚನ್, ಇಮಾಮ್ ಸಾಬ್ ಬೈಲೂರು ಅವರು ನಿರ್ವಹಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.